ಹೊಸಗನ್ನಡ ಪಂಚತಂತ್ರದಲ್ಲಿ 4ನೆಯ ತಂತ್ರ ಒಡೆಯುವುದು. ಒಡೆಯುವುದು ಎಂಬ 4ನೆಯ ತಂತ್ರವಿದು. ಅದರಲ್ಲಿ ಮೊದಲ ಶ್ಲೋಕ ಇದು: ಗೆಳೆತನ ಬೆಳೆಯಲು ಬಲವಾಗಿ ಬಸವಕ್ಕೆ ಸಿಂಹಕ್ಕೆ ಬನದಲ್ಲಿ ಹೊಟ್ಟೆಯುರಿದು ನರಿಗದ ಕಂಡು ಸೊಟ್ಟತನದೊಳ್ ಅದ ಕೆಡಿಸಿತು. ಆ ಕಥೆಯು ಹೀಗೆ. ಸಂಜೀವಕನ ಕಥೆ. ದಕ್ಷಿಣ ದೇಶದಲ್ಲಿ ಮಹಿಲಾರೋಪ್ಯ ಎಂಬ ಒಂದು ನಗರವಿರುವುದು. ಅಲ್ಲಿ ವರ್ಧಮಾನಕನೆಂಬ ಒಬ್ಬ ವೈಶ್ಯನಿದ್ದನು. ಆತನು ಧರ್ಮದಿಂದ ವ್ಯಾಪಾರ ಮಾಡಿ ಬೇಕಾದ ಹಾಗೆ ಧನವನ್ನು ಸಂಪಾದಿಸಿದ್ದನು. ಒಂದು ದಿನ ಆತನ ಹಾಸುಗೆಯಲ್ಲಿ ಮಲಗಿರುವಾಗ ಒಂದು ಯೋಚನೆಯು ಬಂತು. ನನಗೆ ಬೇಕಾದಷ್ಟು ಧನವಿದೆ, ಆದರೂ ಇನ್ನೂ ಹಣವನ್ನು ಸಂಪಾದಿಸುವ ಯೋಚನೆಯನ್ನು ಮಾಡಲೇಬೇಕು. ಪಳಗಿದಾನೆಯು ಕಾಡಿನಾನೆಯ ಹಿಡಿಯುವುದು, ಬಳಸಿ ಹಣವನ್ನು ಹಾಗೆ ಲಾಭವ ಹಿಡಿದಿಡು. ಬಳಸದಿದ್ದರೆ ಹಣವೇ ಬಂಧನ ತಿಳಿದಿರು, ತುಂಬಿ ಇಟ್ಟರೆ ಪರರ ಪಾಲೆಂದರಿತಿರು. ಹಣವು ಗೆಲ್ಲದ ಕಾರ್ಯವಿಲ್ಲ, ಹಣವನದರಿಂ ಸಾಧಿಸಯ್ಯ. 100 ಯತ್ನವ ಮಾಡಿ ಮಾಡಿ ಜಾಣ ಹೊನ್ನನು ಪಡೆಯಲಯ್ಯ. ಹಣವು ಇದ್ದರೆ ಮಿತ್ರವರ್ಗ, ಹಣವು ಇದ್ದರೆ ಬಂಧು ಬಳಗ, ಹಣವು ಇದ್ದರೆ ಅವನೇ ಧೀರ, ಹಣವು ಇದ್ದರೆ ಅವನೇ ಜಾಣ. ವಿದ್ಯೆ ಇರಬೇಕು ದಾನವಿರಲೇಂ, ಸ್ಥೈರ್ಯವಿರಲೇಂ ಶಿಲ್ಪವಿರಲೇಂ, ಕಲೆಯು ಇರಲೇಂ. ಹಣವನೊಂದನೆ ತಿರುಪದವರೂ ಹಾಡಿ ಹೊಗಳುವರು. ಹಣವಂತಗೆ ಹಗೆಯೂ ಆಗುವ ನೆಂಟ, ಬಡವಗೆ ಲೋಕವೇ ಹಗೆಯಾಗುವ ನೆಂಟ. ಬೆಳೆದು ನಿಂತರೆ ಧನವು ಬಹುವಾಗಿ, ಕಾರ್ಯವೆಲ್ಲವೂ ಫಲಿಸಬಹುದೈ. ಬೆಟ್ಟದಿಂದಿಳಿ ಬರುವ ನದಿಯಂತೆ. ಅಪೂಜ್ಯರನ್ನು ಪೂಜಿಸುವರೇಕೆ, ಅಗಮ್ಯನನ್ನು ಸೇರುವುದೇಕೆ, ಅವಂದ್ಯನನ್ನು ವಂದಿಸುವರೇಕೆ. ಅದೇ ನೋಡು ಧನದ ಮಹಿಮೆ. ಹೊಟ್ಟೆಗಾದರೆ ಬೆಳೆವವಿಂದ್ರಿಯ ವರ್ಗ, ವಿತ್ತವಿದ್ದರೆ ಫಲಿಸುವುವು ಕಾರ್ಯವರ್ಗ. ಅದರಿಂದ ಧನವೇ ನಿಜ ಸಾಧನದ ಸ್ವರ್ಗ. ಬದುಕಿ ಬಾಳವ ಜೀವ ಹಣಕ್ಕಾಗಿ, ನಿಲ್ಲುವುದು ಮಸಣಕ್ಕೂ ಹೋಗಿ. ಮಗನು ಓಡುವನು ದೂರವಾಗಿ. ಕೈಕಾಲು ಉಡುಗಿರುವ ಮುದುಕ ಮುದುಕನಲ್ಲ, ಹಣವಿಲ್ಲದ ತರುಣ ಮುದುಕನಲ್ಲದಲ್ಲ. ಇಂತಹ ಹಣವು ಮನುಷ್ಯನಿಗೆ 6 ಹಾದಿಗಳಲ್ಲಿ ದೊರೆಯುವುದು. ಭಿಕ್ಷೆಯಿಂದ, ಅರಸುಗಳನ್ನು ಸೇವಿಸುವುದರಿಂದ, ಬೇಸಾಯ ಮಾಡುವುದರಿಂದ, ವ್ಯಾಪಾರಗಳನ್ನು ಮಾಡುವುದರಿಂದ. ಇವೆಲ್ಲದರಲ್ಲಿ ವ್ಯಾಪಾರದಿಂದ ಪೌರವವೂ ಬರುವುದು, ಹಣವೂ ಸಿಕ್ಕುವುದು. ಆದ್ದರಿಂದಲೇ ಬಲ್ಲವರು ಹೀಗೆನ್ನುವರು: ಭಿಕ್ಷಕ್ಕೆ ಬರುವವರು ಬಹಳ ಮಂದಿ, ದೊರೆಯು ನಮಗೆ ಬೇಕಾದುದನ್ನು ಕೊಡುವುದಿಲ್ಲ. ಬಡ್ಡಿಗೆ ಕೊಟ್ಟರೆ ಇನ್ನೊಬ್ಬರ ಕೈಗೆ ಹೋದ ಗಂಟು ಹಿಂತಿರುಗುವುದು ಸಂಶಯ. ಬೇಸಾಯವು ಬಹಳ ಕಷ್ಟ. ಗುರುವನ್ನು ಸೇವಿಸಿ ವಿದ್ಯೆಯನ್ನು ಪಡೆಯುವುದು ಸುಲಭವಲ್ಲ. ಅದರಿಂದ ವ್ಯಾಪಾರವೇ ಸರಿ. ಅದರಲ್ಲಿಯೂ ಮಿಕ್ಕ ಎಲ್ಲ ವ್ಯಾಪಾರಗಳಿಗಿಂತ 2/3 ಲಾಭವನ್ನು ಕೊಡುವ ದೇಶಾಂತರ ವ್ಯಾಪಾರವೇ ಸರಿ. ಹೀಗೆಂದು ಗೊತ್ತು ಮಾಡಿಕೊಂಡು ಆ ವ್ಯಾಪಾರಿಯು ದೇಶಾಂತರ ವ್ಯಾಪಾರಕ್ಕೆ ಬೇಕಾದ ಸರಕುಗಳನ್ನೆಲ್ಲ ತಂದು ತುಂಬಿಟ್ಟುಕೊಂಡನು. ಶುಭವಾದ ದಿನದಲ್ಲಿ, ಶುಭವಾದ ಲಗ್ನದಲ್ಲಿ ಗುರು ಹಿರಿಯರ ಅಪ್ಪಣೆ ಪಡೆದು ಸರಕನ್ನು ಗಾಡಿಗಳಲ್ಲಿ ತುಂಬಿಕೊಂಡು ಹೊರಟನು. ಆತ ಕುಳಿತುಕೊಳ್ಳುವ ಗಾಡಿಗೆ ಅವರ ಮನೆಯಲ್ಲೇ ಹುಟ್ಟಿದ್ದ ಸಂಜೀವಕ, ನಂದನಕ ಎಂಬ 2 ಸೊಗಸಾದ ಎತ್ತುಗಳನ್ನು ಕಟ್ಟಿದ್ದರು. ವ್ಯಾಪಾರಿಗಳೆಲ್ಲ ಒಟ್ಟು ಸೇರಿ ಹೊರಟರು. ಅವರೆಲ್ಲರೂ ಅಷ್ಟು ದಿನ ಪ್ರಯಾಣ ಮಾಡಿದ ಮೇಲೆ ದಾರಿಯಲ್ಲಿ ಒಂದು ಭಾರಿಯ ಕಾಡು ಸಿಕ್ಕಿತು. ಆ ಕಾಡು ಒಂದು ದೊಡ್ಡ ಬೆಟ್ಟದ ಮಗ್ಗುಲಲ್ಲಿತ್ತು. ಅಲ್ಲಿ ಬೆಟ್ಟದಿಂದ ಝರಝರನೆ ಇಳಿಯುವ ಹಳ್ಳಗಳು ಅಲ್ಲಲ್ಲಿ ನಿಂತು ಕೆಸರಾಗಿತ್ತು. ಅಂತಹ ಕೆಸರುಗಳನ್ನು ದಾಟುವಾಗ ಸಂಜೀವಕನೆಂಬ ಎತ್ತಿನ ಕಾಲು ಹೂತುಕೊಂಡು ಮುರಿದು ಹೋಗಿ ಬಿದ್ದು ಹೋಯಿತು. ಸಾಹುಕಾರನು ತನ್ನ ಎತ್ತು ಹೀಗಾಯಿತಲ್ಲ ಎಂದು ಮರುಗಿ ಅಲ್ಲಿಯೇ 2-3 ದಿನ ನಿಂತು ಆ ಎತ್ತಿಗೆ ಉಪಚಾರ ಮಾಡಿಸಿದನು. ಆದರೂ ಅದಕ್ಕೆ ಗುಣವಾಗಲಿಲ್ಲ. ಮಿಕ್ಕ ವರ್ತಕರೆಲ್ಲರೂ ಈ ಕಾಡಿನಲ್ಲಿ ಹುಲಿ, ಚಿರತೆ, ಸಿಂಹ, ಆನೆ ಮೊದಲಾದವುಗಳು ಬೇಕಾದ ಹಾಗೆ ಇರುವುದು, ಅದರಿಂದ ಇಲ್ಲಿ ಇರುವುದು ಸರಿಯಲ್ಲ ಎನ್ನಲು ಸಾಹುಕಾರನು ಅಹುದು ಎಂದು ಸಂಜೀವಕನ ಉಪಚಾರಕ್ಕೆ ಕೆಲವರು ಆಳುಗಳನ್ನು ಇಟ್ಟು ಹುಲ್ಲು ಹುರುಳಿ ಬೇಕಾದ ಹಾಗೆ ಕೊಟ್ಟು ತಾನು ಮುಂದಕ್ಕೆ ಹೊರಟನು. ಆ ಆಳುಗಳು ಒಂದು ದಿನ ಅಲ್ಲಿ ಇದ್ದು ಕಾಡಿನಲ್ಲಿ ಇರುವುದಕ್ಕೆ ಹೆದರಿ ಆ ಸಂಜೀವಕನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು. ಸಂಜೀವಕನು ಸಾಯಲಿಲ್ಲ. ಪಚ್ಚೆಯ ಮಣಿಯ ದಳಗಳಂತೆ ಇದ್ದ
ಹಸುರಾದ ಹುಲ್ಲನ್ನು ಮೇಯ್ದು ಬೆಟ್ಟದಿಂದ ಬರುವ ನೀರನ್ನು ಕುಡಿದು ಬದುಕಿಕೊಂಡಿತು. ಕಾಲಿನ ಮೂಳೆಯೂ ಕೂಡಿಕೊಂಡಿತು. ಎದ್ದು ಓಡಾಡುವಂತಾಯಿತು. ಅದಕ್ಕೆ ಮೈ ಬಲಿತು ಪರಮೇಶ್ವರನ ನಂದಿಯಂತೆ ಆಯಿತು. ಆ ಹಿಳಿಲೋ ಆ ಮೈಯೋ ಎಂದು ಮದ್ದಾನೆಯ ಹಾಗಾಗಿ ಓಡಾಡುವ ಬಂಡೆಯೋ ಎಂಬಂತೆ ತಿರುಗುತ್ತಾ ಹುತ್ತಗಳನ್ನು ಕೊಂಬಿನಿಂದ ತಿವಿದು ಎಸೆಯುತ್ತಾ ಆ ಕಾಡಿಗೆ ಒಡೆಯನೋ ಎಂಬಂತೆ ಇತ್ತು. ಅದರಿಂದಲೇ ತಿಳಿದವರು ಹೇಳುವುದು, ಕಾಯದಿದ್ದರೆ ದೈವ ಕಾವುದು, ಕಾವಲಿದ್ದರೆ ದೈವ ಕೊಲ್ಲುವುದು, ಕಾಡಲಿದ್ದದ ಬಾಳ ಬದುಕಲು ಮನೆಯಲ್ಲಿದ್ದವ ಮಿತ್ತು ತುತ್ತಾದ. ಪಿಂಗಲಕನ ಕಥೆ. ಆ ಕಾಡಿನಲ್ಲಿ ಪಿಂಗಲಕನೆಂಬ ಸಿಂಹವು ಮೃಗಗಳಿಗೆಲ್ಲ ಅರಸಾಗಿ ರಾಜ್ಯಭಾರ ಮಾಡಿಕೊಂಡಿತ್ತು. ಒಂದು ದಿನ ಆ ಸಿಂಹವು ತನ್ನ ಪರಿವಾರವನ್ನೆಲ್ಲ ಕರೆದುಕೊಂಡು ನದಿಯಲ್ಲಿ ನೀರು ಕುಡಿಯಬೇಕು ಎಂದು ಬಂತು. ಆ ವೇಳೆಗೆ ಸರಿಯಾಗಿ ಸಂಜೀವಕನು ಎಲ್ಲಿಯೋ ಇದ್ದು ಒಂದು ಗುಟರೆಯನ್ನು ಹಾಕಿತು. ಆ ಗುಟರೆಯು ಗುಡುಗಿನಂತೆ ಬಲವಾಗಿದ್ದು ದಿಕ್ಕು ದಿಕ್ಕುಗಳಲ್ಲೆಲ್ಲ ಮೊಳಗಿತು. ಆ ಮೊಳಗು ಕೇಳಿ ಸಿಂಹಕ್ಕೆ ಅಬ್ಬಾ ಎನಿಸಿತು. ಈ ಗರ್ಜನವೇ ಇಷ್ಟು ಭಾರಿಯಾಗಿದೆಯಲ್ಲ, ಇನ್ನು ಈ ಗರ್ಜನವನ್ನು ಮಾಡಿದ ಪ್ರಾಣಿ ಎಂಥದೂ ಇರಬಹುದು. ಈ ಕಾಡಿನಲ್ಲಿದ್ದರೆ ನಾವು ಇನ್ನು ಬದುಕುವಂತಿಲ್ಲ ಎನ್ನಿಸಿ ಅದಕ್ಕೆ ದಿಗಿಲಾಯಿತು. ಆದರೂ ತನ್ನ ಅಂಜಿಕೆಯನ್ನು ತೋರಿಸಿಕೊಳ್ಳದೆ ಗಂಭೀರವಾಗಿ ಅಲ್ಲಿಯೇ ಒಂದು ಆಲದ ಮರದ ಬುಡದಲ್ಲಿ ಕುಳಿತುಕೊಂಡಿತು. ಸಿಂಹವು ಎಷ್ಟೇ ಆಗಲಿ ರಾಜನಲ್ಲವೇ. ಸಿಂಹವು ಕುಳಿತ ಕಡೆ ಅದನ್ನು ನಡುವೆ ಬಿಟ್ಟುಕೊಂಡು ಅದರ ಮಂತ್ರಿಗಳು ಕುಳಿತರು. ಅವರ ಸುತ್ತಲೂ ರಾಜದೂತರು ಕುಳಿತರು. ಅವರ ಸುತ್ತಲೂ ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ಸಿಕ್ಕಿದುದನ್ನು ತಿಂದುಕೊಂಡು ಕಾಲ ಹಾಕುವ ಸಣ್ಣ ಜನರು ಕುಳಿತುಕೊಂಡರು. ಯಾರಿಗೂ ಸಿಂಹ ಏಕೆ ಹೀಗೆ ಕುಳಿತುಕೊಂಡಿತು ಎಂಬುದು ತಿಳಿಯದು. ಹೀಗೆ ರಾಜನು ಪರಿವಾರದೊಡನೆ ಸುಮ್ಮನೆ ಕುಳಿತಿರುವುದನ್ನು ಕರಟಕ, ದಮನಕ ಎಂಬ 2 ನರಿಗಳು ಕಂಡವು. ಅವು ಈ ಪಿಂಗಲಕ ರಾಜನ ಬಳಿ ಮಂತ್ರಿಗಳಾಗಿದ್ದ ನರಿಗಳ ಮಕ್ಕಳು. ಈಚೆಗೆ ರಾಜನಿಗೆ ಏಕೋ ಬೇಡವಾಗಿ ಅವುಗಳಿಗೆ ಮಂತ್ರಿ ಪದವಿಯು ತಪ್ಪಿತು. ಅಧಿಕಾರವು ತಪ್ಪಿದ್ದರೂ ಅವು ಯಾವಾಗಲೂ ರಾಜನ ಜೊತೆಯಲ್ಲಿಯೇ ಇರುತ್ತಿದ್ದವು. ಅವು ರಾಜನು ಹೀಗೆ ಕುಳಿತಿರುವುದನ್ನು ಕಂಡು ತಮ್ಮಲ್ಲಿ ಮಾತನಾಡಿಕೊಂಡವು. ದಮನಕನು, ಭದ್ರ, ಕರಟಕ, ನಮ್ಮ ಒಡೆಯನು ನೀರು ಕುಡಿಯುವುದಕ್ಕೆಂದು ನದಿಗೆ ಬಂದವನು ಏಕೆ ನದಿಗೆ ಇಳಿಯದೆ ಹೀಗೆ ಆ ಮರದ ಬುಡದಲ್ಲಿ ಕುಳಿತು ಬಿಟ್ಟನು ಎಂದು ಕೇಳಿತು. ಕರಟಕನು, ಅದು ಏನಾದರೂ ಮಾಡಿಕೊಳ್ಳಲಿ, ನಮಗೇನು, ಕೇಳಿಲ್ಲವೇ ನೀನು? ಮಾಡಬಾರದು ಕೆಲಸ ಮಾಡಲು ನರನು ಕೇಡನು ಪಡೆವನು, ಕೀಲು ಕೀಳಲು ಹೋಗಿ ವಾನರ ಪ್ರಾಣ ಬಿಟ್ಟುದ ಕಾಣೆಯ. ದಮನಕನು ಅದು ಹೇಗೆ ಎಂದು ಕೇಳಲು ಕರಟಕನು ಹೇಳಿತು, ಕೀಲು ಕಿತ್ತ ಕೋತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ವರ್ತಕನು ಒಂದು ತೋಪಿನಲ್ಲಿ ಒಂದು ದೇವರ ಗುಡಿಯನ್ನು ಕಟ್ಟಬೇಕು ಎಂದುಕೊಂಡನು. ಅದಕ್ಕಾಗಿ ಬೇಕಾದ ಕೆಲಸಗಾರರನ್ನೆಲ್ಲ ಕರೆಸಿ ಕೆಲಸವನ್ನು ಆರಂಭಿಸಿದನು. ಅಲ್ಲಿನ ಕೆಲಸಗಾರರೆಲ್ಲ ದಿನವೂ ನಡು ಹಗಲಿನಲ್ಲಿ ಕೆಲಸವನ್ನು ಬಿಟ್ಟು ಊಟಕ್ಕೆ ಹೋಗುವರು. ಒಂದು ದಿನ ಅವರು ಹೀಗೆ ಊಟಕ್ಕೆ ಹೋಗಿದ್ದಾಗ ಅಲ್ಲಿಗೆ ಒಂದು ಕಪಿಗಳ ಹಿಂಡು ಬಂತು. ಅಲ್ಲಿ ಒಬ್ಬ ಬಡಗಿಯು ಒಂದು ತೊಲೆಯನ್ನು ಅರ್ಧ ಸೀಳಿ ಅದಕ್ಕೆ ಒಂದು ಬೆಣೆಯನ್ನು ಸಿಕ್ಕಿಸಿ ಹೋಗಿದ್ದನು. ಆ ಹಿಂಡಿನಲ್ಲಿ ಒಂದು ತುಂಟು ಕಪಿಯು ಅಲ್ಲಿಗೆ ಹೋಗಿ ಆ ಬೆಣೆಯನ್ನು ಕೀಳಲು ಆರಂಭಿಸಿತು. ಬೆಣೆ ಕೀಳುವ ಅವಸರದಲ್ಲಿ ತನ್ನ ಅಂಡಗಳು ಸೀಳಿದ ತೂತಿನಲ್ಲಿ ಸಿಕ್ಕಿಕೊಂಡಿರುವುದನ್ನು ಅದು ನೋಡಲಿಲ್ಲ. 2 ಕೈಯಿಂದಲೂ ಹಿಡಿದು ಅಲ್ಲಾಡಿಸಿ ಆ ಬೆಣೆಯನ್ನೇನೋ ಕಿತ್ತೇ ಬಿಟ್ಟಿತು. ಆದರೆ ಆ ಸೀಳಿದ್ದ ಭಾಗಗಳು ಸಂಧಿಸಿದವು, ಅಂಡಗಳು ಅಪಚ್ಚಿಯಾದವು. ಕಪಿಯು ಕೂಡಲೇ ಪ್ರಾಣ ಬಿಟ್ಟಿತು. ಅದರಿಂದ ಮಾಡಬಾರದ ಕೆಲಸ ಮಾಡಲು ನರನು ಕೇಡನು ಪಡೆವನು ಎಂದು ಹೇಳಿದೆನು. ಯೋಚಿಸಿ ನೋಡು, ಹೇಗಿದ್ದರೂ ಈ ಸಿಂಹವು ತಿಂದು ಬಿಟ್ಟ ಆಹಾರವು ನಮಗೆ ಇದ್ದೇ ಇದೆ. ಅದರಿಂದ ಈ ಕೆಲಸಕ್ಕೆ ಏಕೆ ಕೈ ಇಡಬೇಕು? ದಮನಕನು ಹೇಳಿತು, ಹಾಗಾದರೆ ನೀನು ಈ ಅರಸನನ್ನು ಓಲೈಸುವುದು ಕೇವಲ ಆಹಾರಕ್ಕಾಗಿಯೇ ಏನು? ಹಾಗೆಂದುಕೊಳ್ಳುವುದು ಸರಿಯಲ್ಲ. ಕೇಳಿಲ್ಲವೇ? ಗೆಳೆಯರಿಗೆ ಉಪಕಾರ ಮಾಡಬಹುದು, ಹಗೆವರಿಗೆ ಅಪಕಾರ ಗೈಯಲಹುದು. ಅದರಿಂದ ನರಪನನ್ನು ಆಶ್ರಯಿಪರೈ, ಹಿಡಿವರೇ ಹೊಟ್ಟೆಗೆನೆ ಭೂಪತಿಯನು. ಯಾವನ ದೆಸೆಯಿಂ ಬಹುಜನ ಬದುಕುವುದೋ, ಅವನೊಬ್ಬನ ಬದುಕೇ ಬದುಕೈ. ಉಳಿದರು ಬದುಕಿದರೆ ಹೊಟ್ಟೆಯ ಕೊಕ್ಕುಗಳಿಂದಲೇ ಹಕ್ಕಿಗಳುಂ. ಎಸೆದ ಎಂಜಲ ತಿಂದುಕೊಂಡು ಬದುಕಿ ಫಲವೇಂ ಕಾಗೆಯಂತೆ. ಕಾಯಬೇಕು ದೀನರನ್ನು, ಬಾಳಬೇಕು ಶೂರನಾಗಿ, ತೋರಬೇಕು ಆರ್ಯಗುಣವ,
ಏರಬೇಕು ವಂಶ ಎಷ್ಟಿ. ನದಿಯ ತೀರದಲ್ಲಿ ಹುಟ್ಟಿದ ಹುಲ್ಲು ಕೂಡ ನೀರಲ್ಲಿ ಬಿದ್ದವರು ಹತ್ತಿ ಬರಲು ಸಹಾಯ ಮಾಡಿ ತನ್ನ ಜನ್ಮವನ್ನು ಸಫಲ ಮಾಡಿಕೊಳ್ಳುವುದು. ಹುಟ್ಟಿದುದಕ್ಕೆ ಹಾಗೆ ಇತರರಿಗೆ ಸಹಾಯ ಮಾಡದಿದ್ದರೆ ಫಲವೇನು? ಕೇಳು. ತಾನು ಏರುವುದೂ ಬೀಳುವುದೂ ಕಾಣದೆ ಮುಂದೆ ಮುಂದೆ ಹೋಗುತ್ತಾ ತನ್ನ ಕೈಲಾದಷ್ಟು ಜನರ ಸಂತಾಪವನ್ನು ಪರಿಹರಿಸುತ್ತಾ ಇರುವ ಮೋಡಗಳಂತೆ ಇರುವ ಸಜ್ಜನರು ಲೋಕದಲ್ಲಿ ಬಹಳ ಇರುವುದಿಲ್ಲ. ಹುಟ್ಟಿದುದಕ್ಕೆ ಹಿರಿಯತನದ ಬಾಳು ಬಾಳಬೇಕು. ಹಾಗಾಗಬೇಕಾದರೆ ತನಗಿರುವ ಶಕ್ತಿಯನ್ನು ತೋರಿಸಿಕೊಳ್ಳಬೇಕು. ಕಡ್ಡಿಯಲ್ಲಿರುವ ಬೆಂಕಿಯನ್ನು ಗಮನಿಸುವವರು ಯಾರು? ಉರಿಯುತ್ತಿರುವ ಬೆಂಕಿಯನ್ನು ಗಮನಿಸಿದವರು ಯಾರು? ಕರಟಕ: ಆಯಿತು, ನಾವು ಈಗ ದೊರೆಯ ಬಳಿ ಮುಖ್ಯರಲ್ಲ. ಅದರಿಂದ ನಾವು ಈಗ ಈ ದೊರೆಯ ಕೆಲಸದಲ್ಲಿ ಕೈ ಹಾಕಬಾರದು. ಅರಸರ ಬಳಿಯಲ್ಲಿ ಮಾತನಾಡಬೇಕಾದರೆ ಅವನು ಮುಖ್ಯನಾಗಿರಬೇಕು, ಗಣ್ಯನಾಗಿರಬೇಕು. ಅವನ ಮಾತು ನಡೆಯುವಂತಿರಬೇಕು. ಇಲ್ಲವಾದರೆ ಅವನು ನಿಜವಾಗಿಯೂ ಬುದ್ಧಿಹೀನನು. ಅವನಿಗೆ ತಪ್ಪದೆ ಅವಮಾನವಾಗುವುದು. ಫಲವಾಗುವ ಮಾತನ್ನೇ ಆಡಬೇಕು. ಬಣ್ಣ ಹಾಕುವುದು ಬಿಳಿಯ ಬಟ್ಟೆಗೆ ಅಲ್ಲವೇ? ದಮನಕ: ಹಾಗಲ್ಲ ಕರಟಕ. ಅರಸನನ್ನು ಸೇರಿದವನು ಮುಖ್ಯನಲ್ಲದಿದ್ದರೂ ಮುಖ್ಯನಾಗಿಯೇ ಆಗುವನು. ಅರಸನನ್ನು ಬಿಟ್ಟವನು ಮುಖ್ಯನಾಗಿದ್ದರೂ ಅಮುಖ್ಯನಾಗುವನು. ಕೇಳಿಲ್ಲವೇ? ಬಳಿಯಲಿರೆ ಭೂಪತಿಯು ಬಾರೆಂಬನು. ಕೃಪೆ ತೋರೆ ವಿದ್ಯೆ ಕುಲ ಬೇಕಿಲ್ಲ. ಭೂಮಿಪತಿ ಅಂಗನಿಯು ಬಳ್ಳಿಗಳು ಹಿಡಿವರೈ ಮಗ್ಗುಲಲ್ಲಿದ್ದವನೇ. ಆನೆಗಳನ್ನು ಭಲೇ ಭಲೇ ಎಂದು ಹೊಗಳುತ್ತಾ ಹೋಗುತ್ತಲೇ ಮೇಲೆ ಹತ್ತಿಕೊಳ್ಳುವಂತೆ ಅರಸನಿಗೆ ಕೈ ಮುಗಿಯುತ್ತಲೇ ಹಿಡಿದುಕೊಳ್ಳಬೇಕು. ಚೆನ್ನಾಗಿ ಬದುಕಬೇಕು ಎನ್ನುವವರಿಗೆ, ವಿದ್ಯಾವಂತರಿಗೆ, ಶಿಲ್ಪ ವಿಕ್ರಮ ಸೇವೆ ಇವುಗಳನ್ನು ಬಲ್ಲವರಿಗೆ ಅರಸನಲ್ಲದೆ ಬೇರೆ ಆಶ್ರಯ ಉಂಟೆ? ಇಂತಹ ದೊಡ್ಡ ಆಶ್ರಯ ಬೇಡ ಎನ್ನುವವರಿಗೆ ಭಿಕ್ಷವು ಎಂದೂ ತಪ್ಪಿದ್ದಲ್ಲ. ಅರಸರ ಆಶ್ರಯದಲ್ಲಿ ಅಪಾಯವೂ ತಪ್ಪಿದ್ದಲ್ಲ ಎಂದರೆ ಹಾವು, ಹುಲಿ, ಆನೆ, ಸಿಂಹಗಳನ್ನು ವಶಪಡಿಸಿಕೊಂಡು ಹೇಳಿದ ಹಾಗೆ ಆಡಿಸುವವರಿಗೆ ರಾಜನೆಂಬುದು ಒಂದು ದೊಡ್ಡ ವಿಷಯವೇ? ಅದರಿಂದ ನಾವು ಈಗ ಈ ಕೆಲಸದಲ್ಲಿ ಕೈ ಹಾಕಲೇಬೇಕು. ಅದನ್ನು ಕೇಳಿ ಕರಟಕನು ಹೇಳಿತು: ಆಯಿತು, ನೀನು ಅರಸನ ಬಳಿಗೆ ಹೋಗಿ ಏನು ಮಾಡಬೇಕೆಂದಿರುವೆ? ದಮನಕ: ಕೇಳು. ಅರಸನಾದ ಪಿಂಗಲಕನು ಹೆದರಿರುವನು. ಆತನ ಬಳಿ ಇರುವವರೂ ಹೆದರಿರುವರು. ಆದ್ದರಿಂದ ಅಲ್ಲಿಗೆ ಹೋಗಿ ಅವರೆಲ್ಲ ಏಕೆ ಹೆದರಿರುವರು ಎಂಬುದನ್ನು ಮೊದಲು ತಿಳಿಯಬೇಕು. ಅನಂತರ ಏನು ಮಾಡುವುದು ಎಂಬುದನ್ನು ಗೊತ್ತು ಮಾಡುವುದು. ಕರಟಕ: ಅರಸನಿಗೆ ಭಯವಾಗಿರುವುದೆಂದು ನಿನಗೆ ಹೇಗೆ ತಿಳಿಯಿತು? ದಮನಕ: ಕಾಣಿಸುವುದಿಲ್ಲವೇನು? ಕೇಳಿಲ್ಲವೇ? ಬಾಯಲ್ಲಿ ಹೇಳಿದರೆ ಪಶುವು ತಿಳಿಯುವುದು, ಚುಚ್ಚಿದರೆ ತಿಳಿಯುವುವು ಆನೆ ಕುದುರೆಗಳು. ನುಡಿಯಾಗಿ ನುಡಿಯದೆಯೂ ತಿಳಿವ ಪಂಡಿತನು ಪರರ ಮನವನ್ನು ತಿಳಿಯುವುದೇ ಬುದ್ಧಿ ಫಲವು. ಆಕಾರದಿಂದ, ಮುಖದಿಂದ, ನಡಿಗೆಯಿಂದ, ಮಾಡುವ ಕೆಲಸದಿಂದ, ಆಡುವ ಮಾತಿನಿಂದ, ಕಣ್ಣು ಬಾಯಿಗಳ ಚೇಷ್ಟೆಯಿಂದ ಪರರ ಮನಸ್ಸಿನಲ್ಲಿ ಇರುವುದನ್ನು ಕಲಿತುಕೊಳ್ಳಬೇಕು ಎಂದು ಮನುವೂ ಹೇಳಿರುವನು. ಅದರಿಂದ ಈತನ ಬಳಿಗೆ ಹೋಗಿ ಭಯಪಟ್ಟಿರುವ ಈತನ ಭಯವನ್ನು ತಪ್ಪಿಸಿ ಇವನನ್ನು ನನ್ನ ವಶ ಮಾಡಿಕೊಂಡು ನಮ್ಮ ಹಿಂದಿನ ಸಚಿವ ಪದವಿಯನ್ನು ಮತ್ತೆ ಪಡೆಯುವೆನು. ಕರಟಕ: ನೀನು ಪ್ರಭುಗಳನ್ನು ಸೇವಿಸುವುದು ಹೇಗೆ ಎಂಬುದನ್ನು ಬಲ್ಲೆಯಾ? ದಮನಕ: ನನಗೆ ತಿಳಿಯದೆ. ನಾನು ತಂದೆಯ ತೊಡೆಯ ಮೇಲೆ ಕುಳಿತು ಆಡುತ್ತಿದ್ದಾಗಲೇ ನೀತಿಶಾಸ್ತ್ರವನ್ನೆಲ್ಲ ಕಲಿತೆನು. ಬೇಕಾದರೆ ಕೇಳು. ಧರೆಯು ಚಿನ್ನವ ಬೆಳೆವ ಹದನನು ಅರಿತ ಜಾಣರು ಮೂವರು. ಶೂರನೊಬ್ಬನು ವಿದ್ಯೆ ಕಲಿತವ ಸೇವೆ ಮಾಡಲು ಬಲ್ಲವ. ಪ್ರಭುವು ಒಪ್ಪಿದ ಸೇವೆಯು, ಪ್ರಭುವು ಹಿಡಿಯುವ ದಾರಿ ಸೇವೆಯು. ಗುಣವನರಿಯದ ನೃಪಗೆ ಸೇವೆಯೇ ಬಂಜೆ ನೆಲವನ್ನಾಡುವುದುಂಟೆ. ಗುಣವನುಳ್ಳವ ಸೇವೆ ಮಾಡಲು ಎಂದಿಗಾದರೂ ಫಲವು ತಪ್ಪದು. ಜೂಜು ಹೆಂಡವು ಹೆಂಗಳೆಂಬರ ದೂರ ಮಾಡಲು ನರಪನೊಲಿವನು. ನಾನು ಸೇವೆಯ ಮರ್ಮವನ್ನು ಬಲ್ಲೆನು. ಅರಸನನ್ನು ನನ್ನ ಕಡೆಗೆ ತಿರುಗಿಸಿಕೊಂಡು ನಾನು ಹೇಳಿದಂತೆ ಕೇಳುವ ಹಾಗೆ ಮಾಡಿಕೊಳ್ಳುವೆನು. ಸಂಶಯ ಪಡಬೇಡ. ಕರಟಕ: ಆಯಿತು, ನೀನು ಅಲ್ಲಿಗೆ ಹೋಗಿ ಆತನೊಡನೆ ಏನು ಹೇಳುವೆ? ದಮನಕ: ಕೇಳು. ಚೆನ್ನಾಗಿ ಬೆಳೆದ ಬೆಳೆಯಿಂದ ಕಾಳನ್ನು ತೆಗೆದುಕೊಂಡು ಅದರಿಂದ ಮುಂದಿನ ಬೆಳೆಯನ್ನು ತೆಗೆಯುವುದಿಲ್ಲವೇ? ಹಾಗೆಯೇ ಮಾತನಾಡುತ್ತಾ ಆಡುತ್ತಾ ಮಾತಿಗೆ ಮಾತು ಜೋಡಿಸಿಕೊಂಡು ಹೋಗುವುದು ಬುದ್ಧಿವಂತಿಕೆಯು. ಕೆಲವರಿಗೆ ಮಾತು ಆಡುವುದಕ್ಕೆ ಬರುತ್ತದೆ, ಆದರೆ ಏನು ಆಡಬೇಕೋ ತಿಳಿದಿರುವುದಿಲ್ಲ. ಇನ್ನು ಕೆಲವರು ಏನು ಆಡಬೇಕು ಎಂಬುದನ್ನು ಬಲ್ಲರು, ಆದರೆ ಹೇಗೆ ಆಡಬೇಕೋ ತಿಳಿಯದು.
ಯಾರು ಏನು ಆಡಬೇಕು, ಹೇಗೆ ಆಡಬೇಕು ಎಂಬ ಎರಡನ್ನೂ ಬಲ್ಲರೋ ಅವರು ಗೆದ್ದೇ ಗೆಲ್ಲುವರು. ಅಲ್ಲದೆ ಅರಸರ ಬಳಿಯಲ್ಲಿ ಇರುವವರು ಅಕಾಲದಲ್ಲಿ ಮಾತನಾಡಬಾರದು. ಯಾವ ಕಾಲದಲ್ಲಿ ಯಾವ ಮಾತನಾಡಬೇಕು ಎಂಬುದೇ ಒಂದು ಬುದ್ಧಿವಂತಿಕೆ. ಅದನ್ನು ನಾನು ನಮ್ಮ ತಂದೆಯಿಂದ ಕಲಿತಿರುವೆನು. ಕರ್ಟಕ: ಸೋದರ, ಅರಸುಗಳು ಎಂದರೆ ಸಾಮಾನ್ಯರಲ್ಲ. ಅವರು ಪರ್ವತಗಳ ಹಾಗೆ ಕಠಿಣರು, ದುಷ್ಟರಿಗೆ ಆಶ್ರಯರಾದವರು, ಸುಲಭವಾಗಿ ಸಿಕ್ಕುವವರಲ್ಲ. ಅಷ್ಟೇ ಅಲ್ಲ, ರಾಜರಿಗೆ ಹಾವಿನ ಹಾಗೆ ಎರಡು ನಾಲಿಗೆ. ಅವರಿಗೆ ಕೊಂಚ ಕೋಪ ಬಂದರೆ ಬೆಂಕಿಗಳಂತೆ ಸುಟ್ಟು ಬಿಡುವರು. ಅದನ್ನು ಮರೆಯಬೇಡ. ದಮನಕ: ನಾನು ಅದನ್ನೂ ಬಲ್ಲೆನು. ಆದರೂ ಅರಸನನ್ನು ಒಲಿಸಿಕೊಳ್ಳುವುದು ಸುಲಭ. ಅರಸನು ಕೋಪಿಸಿಕೊಂಡರೆ ಹೊಗಳುವುದು. ಆತನಿಗೆ ಯಾರ ಮೇಲೆ ಪ್ರೇಮವಿದ್ದರೆ ಅವರನ್ನು ಸೇರುವುದು. ಆತನು ಯಾರನ್ನು ದ್ವೇಷಿಸುವನೋ ಅವರನ್ನು ದೂರವಿಡುವುದು. ಅವನು ಕೊಟ್ಟುದನ್ನು ಹೊಗಳುವುದು. ಇದಿಷ್ಟನ್ನು ಮಾಡಿದರೆ ಯಾವ ಅರಸೇ ಆಗಲಿ ಹೇಳದೆ ಕೇಳದೆ ವಶನಾಗುವನು. ಕರ್ಟಕ: ಹೀಗಿದ್ದರೆ ನೀನು ಅರಸನ ಆಸ್ಥಾನದಲ್ಲಿ ಬದುಕುವೆ. ಹೋಗಿ ಬಾ, ನಿನಗೆ ಒಳ್ಳೆಯದಾಗಲಿ. ಹೀಗೆ ಅಣ್ಣನ ಆಶೀರ್ವಾದವನ್ನು ಪಡೆದುಕೊಂಡು ದಮನಕನು ಪಿಂಗಲಕನ ಬಳಿಗೆ ಬಂದನು. ಅದು ಬರುತ್ತಿರುವುದನ್ನು ಕಂಡು ಆ ಸಿಂಹವು ಬಾಗಿಲಲ್ಲಿದ್ದವನನ್ನು ಕರೆದು, ಬರುತ್ತಿರುವವನು ನಮ್ಮ ಹಿಂದಿನ ಮಂತ್ರಿಯ ಮಗನಾದ ದಮನಕನು, ಅವನನ್ನು ತಡೆಯಬೇಡಿ ಎಂದು ಅಪ್ಪಣೆ ಮಾಡಿದನು. ದಮನಕನು ಒಳಗೆ ಹೋಗಿ ಅರಸನಿಗೆ ವಂದನೆಯನ್ನು ಮಾಡಿ ಆತನ ಅಪ್ಪಣೆಯನ್ನು ಪಡೆದು ತನಗೆ ಗೊತ್ತಾಗಿದ್ದ ಆಸನದಲ್ಲಿ ಕುಳಿತುಕೊಂಡನು. ಪಿಂಗಲಕನು ವಜ್ರದಂತಿರುವ ಉಗುರುಗಳಿಂದ ಅಲಂಕಾರವಾಗಿರುವ ತನ್ನ ಬಲಗೈಯನ್ನು ದಮನಕನ ಭುಜದ ಮೇಲಿಟ್ಟು ಗೌರವಿಸಿ, ಚೆನ್ನಾಗಿದ್ದೀಯಾ? ಏಕೆ, ನಿನ್ನನ್ನು ನೋಡಿ ಬಹುದಿನವಾಯಿತಲ್ಲ ಎಂದು ಕೇಳಿದನು. ದಮನಕನು ಹೇಳಿತು, ದೇವರಿಗೆ ನಮ್ಮಿಂದ ಆಗಬೇಕಾದ ಕೆಲಸವೂ ಏನೂ ಇರಲಿಲ್ಲ. ಅಲ್ಲದೆ ರಾಜರಾದವರಿಗೆ ಉತ್ತಮರು, ಮಧ್ಯಮರು, ಅಧಮರು ಎಲ್ಲರಿಂದಲೂ ಆಗಬೇಕಾದ ಕಾರ್ಯಗಳು ಇದ್ದೇ ಇರುತ್ತವೆಯಾಗಿ ದೇವರ ಅಪ್ಪಣೆಯಾದಾಗ ಮಾತನಾಡೋಣ ಎಂದು ದೂರದಲ್ಲಿಯೇ ಇದ್ದೆನು. ಜೊತೆಗೆ ದೇವ, ನಾವು ಬಹುಕಾಲದಿಂದ ತಮ್ಮಲ್ಲಿ ಮಂತ್ರಿಗಳಾಗಿದ್ದವರು, ತಮ್ಮ ಹಿಂದೆ ಹಿಂದೆಯೇ ಬರುವವರು. ಆದರೂ ನಮ್ಮ ಪದವಿಯು ನಮಗೆ ಸಿಕ್ಕದೆ ಹೋದರೆ ನಾವೆಂತೂ ಸಮೀಪದಲ್ಲಿ ಕಾಣಿಸಿಕೊಳ್ಳುವುದು? ನಾವು ಎಲ್ಲಿರಬೇಕೋ ಅಲ್ಲಿ ನಮ್ಮನ್ನು ಇಡದಿರುವುದು ನಮ್ಮ ದೋಷವೇ? ದೇವ, ಕುಂದಣದಲ್ಲಿ ಕಟ್ಟಬೇಕಾದ ರತ್ನವನ್ನು ಸೀಸದಲ್ಲಿ ಬೆಸೆದರೆ ರತ್ನವು ಅಳುವುದೂ ಇಲ್ಲ, ಪ್ರಕಾಶಿಸುವುದೂ ಇಲ್ಲ. ಆದರೆ ಹಾಗೆ ಮಾಡುವುದು ರತ್ನವನ್ನು ಕಟ್ಟಿಸಿದವನಿಗೆ ಅಪಯಶಸ್ಸು. ಅದರಂತೆ ಸ್ವಾಮಿಯು ನೋಡಿ ಬಹುದಿನವಾಯಿತು ಎಂದು ಅಪ್ಪಣೆ ಕೊಡಿಸೋಣವಾಯಿತು. ಕೇಳಬೇಕು, ಎಡಗೈ ಬಲಗೈಗಳಿಗೆ ಭೇದವಿಲ್ಲ ಎಂದ ಮೇಲೆ ಆ ಸ್ಥಳದಲ್ಲಿ ಯಾರು ತಾನೇ ಇರಬಹುದು? ಗಾಜನ್ನು ಮಣಿಯೆಂದು ಮಣಿಯ ಗಾಜೆಂಬ ನಾಥನಲ್ಲಿ ಭೃತ್ಯನಿರಬಹುದೇನು ಮಾನಬೇಕೆಂಬನಾಗಿರಲು. ಕೊಳ್ಳುವವರಿಲ್ಲದೆ ದೇಶದೊಳು ಕಡಲಿನ ರತ್ನವ ಮಾರುವರೆ, ಶಶಿಕಾಂತದ ಮಣಿ ಮಾರುವರು ಮೂರೇ ಕವಡೆಗೆ ಗೋವಳರು. ದೇವ, ತಲೆಯ ಮೇಲೆಯೇ ಇದ್ದರೂ ಕೂದಲು ಕೂಡ ಸ್ನೇಹದಿಂದ ಕೂಡದಿದ್ದರೆ ಕೆದರುವುದು. ಇನ್ನು ಸೇವಕರ ಮಾತೇನು? ಒಂದು ವೇಳೆ ಏನು ಮಹಾ, ಇದೂ ಒಂದು ನರಿ ಎಂದು ಸ್ವಾಮಿಯು ನಮ್ಮನ್ನು ತಿರಸ್ಕಾರ ಮಾಡಿದ್ದರೆ ಅದೂ ಸರಿಯಲ್ಲ ಪ್ರಭು, ಕೇಳಿಲ್ಲವೇ? ರೇಷ್ಮೆಯ ಹುಟ್ಟುವುದು ಹುಳುವಿನಿಂದ, ಚಿನ್ನವು ಸಿಕ್ಕುವುದು ಕಲ್ಲಿನಲ್ಲಿ, ಹುಲ್ಲು ಆಗುವುದು ಹಸುವಿನ ರೋಮದಿಂದ, ಕೆಸರಿನಲ್ಲಿ ತಾವರೆಯು ಉದಯಿಸುವುದು, ಚಂದ್ರನು ಕಡಲಿನ ಮಗನು, ಸಗಣಿಯಿಂದ ಇಂದೀವರವೆಂಬ ಮಣಿಯಾಗುವುದು, ಬೆಂಕಿಯು ಕಟ್ಟಿಗೆಯಿಂದ ಆಗುವುದು, ಹಾವಿನ ಹೆಡೆಯಲ್ಲಿ ಮಣಿಯು ಸಿಕ್ಕುವುದು, ಗೋವಿನ ಪಿತ್ತದಿಂದ ರೋಚನವು ಸಿಗುವುದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುಣಗಳಿಂದ ಪೂಜ್ಯರಾಗುವರೇ ಹೊರತು ಜನ್ಮದಿಂದ ಅಲ್ಲ. ಇಲಿಯು ಮನೆಯಲ್ಲಿ ಹುಟ್ಟಿದ್ದರೂ ಅಪಕಾರ ಮಾಡುವುದೆಂದು ಕೊಲ್ಲುವರು. ಎಲ್ಲಿಯೋ ಹುಟ್ಟಿದರೂ ಬೆಕ್ಕನ್ನು ಉಪಕಾರಿ ಎಂದು ತಿಂಡಿ ತೀರ್ಥ ಕೊಟ್ಟು ಕಾಪಾಡುವರು. ಪಿಂಗಲನು ಅದನ್ನು ಕೇಳಿ ಹೇಳಿತು, ಆಗಲಿ, ನೀನು ಸಮರ್ಥನೇ ಸರಿ. ನೀನು ಸಮರ್ಥನೇ ಆಗು, ಅಸಮರ್ಥನೇ ಆಗು. ನಮ್ಮ ಹಳೆಯ ಸೇವಕನು, ಮಂತ್ರಿ ಪುತ್ರನು. ಅದರಿಂದ ಏನು ಹೇಳಬೇಕಾದರೂ ಧೈರ್ಯವಾಗಿ ಹೇಳು. ದಮನಕನು ಹೇಳಿತು, ಹೌದು ಮಹಾಸ್ವಾಮಿ, ಹೇಳಬೇಕಾದುದು ಇದೆ. ಎಂತಹ ಸಣ್ಣ ಕೆಲಸವಾದರೂ ಅರಸರಿಗೆ ಸಭಾ ಮಧ್ಯದಲ್ಲಿ ತಿಳಿಸಬಾರದು ಎಂದು ಬೃಹಸ್ಪತಿಯು ಹೇಳುವನು. ಅಲ್ಲದೆ ಮಾತು ಕಿವಿಗಳ ನಾರ ಮುಟ್ಟಲು ಕೆಡುವುದು, 4 ಕಿವಿಗಳ ಮಾತು ನೆಟ್ಟನೆ ನಿಲ್ಲುವುದು, ಅದರಿಂ ನಾರ ಬಿಟ್ಟು 4 ಹಿಡಿ ಜಾಣ ಎಂದು ಹಿರಿಯರು ಹೇಳುವರು ಎಂದು ಕೈಮುಗಿದನು. ಸಿಂಹವು ಎಲ್ಲರನ್ನೂ ಕಳುಹಿಸಿ ತಾನೊಬ್ಬನೇ ಆಗಲು ದಮನಕನು ಕೈ ಮುಗಿದುಕೊಂಡು, ಪ್ರಭು, ನೀರು ಕುಡಿಯುವುದಕ್ಕೆ ಬಂದವರು ನೀರು ಕುಡಿಯದೆಯೇ ಇಲ್ಲಿಯೇ ಏಕೆ ನಿಂತಿರಿ ಎಂದು ಕೇಳಿದನು. ಪಿಂಗಲಕನು ಅದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ,
ಏನೋ ಕಾರಣವಿತ್ತು ಎನ್ನಲು ನರಿಯು ಮತ್ತೆ ದೇವ ಅದು ರಹಸ್ಯವಾದರೆ ಹಾಗೇ ಇರಲಿ ಎಂದು ಸುಮ್ಮನಾಯಿತು. ಆಗ ಸಿಂಹವು, ಈ ಮಂತ್ರಿಪುತ್ರನು ಯೋಗ್ಯನಂತಿದೆ, ನಮ್ಮ ಮನಸ್ಸಿನಲ್ಲಿರುವುದನ್ನು ಇವನಿಗೆ ಹೇಳೋಣ. ಸ್ನೇಹಿತನಿಗೆ, ಗುಣವಂತನಾದ ಭೃತ್ಯನಿಗೆ, ಪ್ರಿಯಳಾದ ಹೆಂಡತಿಗೆ, ತನಗೆ ಬೇಕಾದ ಒಡೆಯನಿಗೆ ತನ್ನ ದುಃಖವನ್ನು ತಿಳಿಸಿದವನು ನೆಮ್ಮದಿಯನ್ನು ಪಡೆಯುವನು ಎಂದು ಹೇಳುತ್ತಾರೆ. ಆದ್ದರಿಂದ ಇವನಿಗೆ ತಿಳಿಸಬೇಕು ಎಂದುಕೊಂಡು, ದಮನಕನೇ, ನೀನು ದೂರದಿಂದ ಬಂದ ಆ ಮಹಾಶಬ್ದವನ್ನು ಕೇಳಿದೆಯಲ್ಲವೇ ಎಂದು ಕೇಳಿತು. ಕೇಳಿದೆ ಪ್ರಭು, ನಾನು ಈ ಕಾಡನ್ನು ಬಿಟ್ಟು ಹೋಗಬೇಕು ಎಂದಿರುವೆನು. ಏಕೆ? ಈ ಮಹಾಶಬ್ದವನ್ನು ಮಾಡುವ ಅಪೂರ್ವ ಪ್ರಾಣಿಯೊಂದು ನಮ್ಮ ಕಾಡಿಗೆ ಬಂದಿದೆ. ಅದಕ್ಕೆ ಶಬ್ದಕ್ಕೆ ತಕ್ಕಂತೆ ಪರಾಕ್ರಮವೂ ಇರಬೇಕು. ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ಮಹಾಸ್ವಾಮಿಯು ಹೆದರಿಕೊಳ್ಳುವುದು ತಕ್ಕುದಲ್ಲ. ಅಷ್ಟೇ ಅಲ್ಲದೆ ಕೇವಲ ಇದಿಷ್ಟಾಗಿ ಬಹುದಿನದಿಂದ ತಮ್ಮದಾಗಿರುವ ಅರಣ್ಯವು ಬಿಡುವುದೂ ಯುಕ್ತವಲ್ಲ. ಎಂತಹ ಆಪತ್ತು ಬಂದರೂ ಅರಸುಗಳು ಹೆದರಕೂಡದು. ಅಲ್ಲದೆ ಪ್ರಭುಗಳು ಕೇಳಿಲ್ಲವೇ, ಒಳಹೊಕ್ಕು ನೋಡಿದರೆ ಕಟ್ಟಿಗೆಯು ಚಕ್ಕಳ. ಹಾಗೆಂದರೇನು? ನರಿಯು ಹೇಳಿತು. ಹೆದರಿದ ನರಿಯ ಕತೆ.